ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಉದಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತೇನಪ್ಪ ಅಂದರೆ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತಿರುವಂತಹ ವಿಷಯದ ಬಗ್ಗೆ ಯಾವುದಪ್ಪ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಭಕ್ತನಿಗೆ ಮಾಡಿರುವಂತಹ ಅನುಗ್ರಹ. ಈ ಭಕ್ತ ಒಬ್ಬ ಬ್ರಾಹ್ಮಣ. ಯಾಕಂದರೆ ಈ ಭಕ್ತನ ಆಸೆ ಏನಿರುತ್ತೆ, ನಾನು ರಾಜನಾಗಬೇಕು, ರಾಜನಾದ ನನ್ನ ವೈಭವ ಹೆಂಗಿರುತ್ತೆ ಅನ್ನೋದು ಇವನ ಒಂದು ಆಸೆ ಆಗಿರುತ್ತೆ. ಅದನ್ನೇ ಇಟ್ಕೊಂಡು ಇವನು ರಾಯರಲ್ಲಿ ಸೇವೆ ಮಾಡ್ತಾನೆ. ಇವನ ಹೆಸರು ಬಂದು ವೆಂಕಟನಾಥಾಚಾರ್ಯರು ಅಂತ. ಏನು ವೆಂಕಟನಾಮಾಚಾರ್ಯರು, ವೆಂಕಟನಾಮಾಚಾರ್ಯರು ಅಂತ ಈತನ ಹೆಸರು. ಈತ ಏನಪ್ಪ ಅಂತಂದರೆ ಮಂತ್ರಾಲಯಕ್ಕೆ ಹೇಳಿರ್ತಾರೆ, ಹಿಂಗ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅಂತ ಒಬ್ಬ ಮಹಾನ್ ತಪಸ್ವಿ ಇದ್ದಾರೆ, ಅವ್ರ ಹತ್ರ ಹೋಗಿ ಸೇವೆ ಮಾಡಿದರೆ ನೀವು ಅವ್ರ ರಾಜಯೋಗ ಸುದ್ದಿ ಮಾಡ್ಬೋದು, ಒಂದ್ಸಲ ಅವ್ರ ಹತ್ರ ಹೋಗಿ ಸೇವೆ ಮಾಡುವು ಅಂತ ಅವರಿಗೆ ಹೇಳ್ತಾರೆ ಅಲ್ಲಿರೋರು. ಅವನೇನು ಆ ಬ್ರಾಹ್ಮಣ ಏನು ಮಾಡ್ತಾನೆ, ಮಂತ್ರಾಲಯಕ್ಕೆ ಹೋಗ್ತಾನೆ, ರಾಯರ ಸೇವೆ ಮಾಡ್ತಾನೆ. ಪ್ರತಿದಿನ ರಾಯರ ಸೇವೆ ಮಾಡ್ತಾನೇ ಇರ್ತಾನೆ. ಒಂದು ದಿನ ಮಾಡ್ತಾನೆ, 3, 5, 9, 11, 21 ತಿಂಗಳಾಯಿತು, ವರ್ಷ ಆಗು, ರಾಯರು ಅವನಿಗೆ ಸೂಚನೆ ಕೊಟ್ಟಿಲ್ಲ. ಏನಂದ್ರೆ ಒಂದು ಸಣ್ಣ ಫಲನ ಇದು, ರಾಜ ಆಗ್ಬೇಕಂದ್ರೆ ಸಣ್ಣ ಫಲನ ಇದು. ಎಂತಹ ಅಪೇಕ್ಷೆ ಇದು, ದೊಡ್ಡ ಅಪೇಕ್ಷೆ. ಎಂಥ ಅಪೇಕ್ಷಿತ ಫಲನ ಅಂದರೆ ಸ್ವಲ್ಪ ಯಾರಾಗಲೂ ಇದನ್ನು ತೀರ್ಸೋದು ಅಷ್ಟು ಸುಲಭ. ಆದರೆ ನಮ್ಮ ರಾಯರು ಅವನಿಗೆ ಹೇಳ್ತಾರೆ ಹೆಂಗಂತ ನಿಮ್ಗೆ ಹೇಳ್ತೀನಿ. ಆಮೇಲೆ ಅವನಿಗೆ ಭಾಳ ಸಿಟ್ಟು ಬಂತು ರಾಯರ ಮೇಲೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ಎಲ್ಲರೂ ನಾನು ಬಂದ ಮೇಲೆ ಸೇವೆ ಮಾಡಿದವರು 3 ದಿನಕ್ಕೆ 5 ದಿನಕ್ಕೆ ಅಂಥ ಫಲ ಆಯಿತು, ಇಂಥ ಫಲ ಆಯಿತು, ರಾಯರ ಸ್ವಪ್ನ ಬಂದರು, ರಾಯರು ಅಂಥ ಫಲ ಕೊಟ್ಟರು, ಇಂಥ ಫಲ ಕೊಟ್ಟರು ಅಂತ ಎಲ್ಲ ಹೇಳಿ ಹೋದರು. ಆದರೆ ರಾಯರು ನನಗೆ ಯಾಕೆ ಇನ್ನೂ ಅನುಗ್ರಹ ಮಾಡಿಲ್ಲ ಅಂತ ಆ ಬ್ರಾಹ್ಮಣನಿಗೆ ರಾಯರ ಮೇಲೆ ಫುಲ್ಲು ಕೋಪನೇ ಬರುತ್ತೆ. ಆವಾಗ ಒಂದು ಐಡಿಯಾ ಹುಡುಕ್ತಾನೆ. ಏನಪ್ಪ ಅಂದರೆ ರಾಯರು ಯಾರು, ಇವ್ರು ಯಾರಿಂದ ಹುಟ್ಟಿರೋದು? ರಾಯರು ತಿರುಪತಿ ತಿಮ್ಮಪ್ಪನ ದಯೆಯಿಂದ ಹುಟ್ಟಿರುವಂತಹ ಗುರುಗಳು ರಾಯರು. ಹೌದಾ? ಆ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಕೇಳಿದ್ರೆ ರಾಯರು ಫಲ ಕೊಟ್ಟೇ ಕೊಡ್ತಾರಲ್ಲ ಅಂತ ತಿರುಪತಿಗೆ ಹೋಗಿ ಒಂದು ಹುಂಡಿಯಲ್ಲಿ ಏನಂತ ಪತ್ರ ಬರೀತಾನಪ್ಪ ಅಂದರೆ, ನಿಮ್ಮ ಭಕ್ತನು ನನಗೆ ಅನುಗ್ರಹ ಮಾಡಿಲ್ಲ, ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದರೆ ಎಲ್ಲರೂ ಅನುಗ್ರಹ ಮಾಡ್ತಾರೆ ಅಂತ ಹೇಳಿರ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ನಾನು ಇಷ್ಟು ದಿನ ಸೇವೆ ಮಾಡಿದ್ರು ನನಗೆ ರಾಯರ ಅನುಗ್ರಹನೇ ಮಾಡಿಲ್ಲ. ನಿಮ್ಮ ಕೇಳಿ ಗುರುಗಳನ್ನ ಕೇಳಿ ಅಂತ ಅದ್ರ ಹುಂಡಿಯ ಚೀಟ ಬರೆದು ಹಾಕಿ ರಾತ್ರಿ ಮಲ್ಕೊತಾನೆ ತಿರುಪತಿಯಲ್ಲಿ. ಸ್ವಪ್ನ ಆಗುತ್ತೆ ಅವನಿಗೆ. ಸ್ವಪ್ನದಲ್ಲಿ ಹೆಂಗಿರುತ್ತಪ್ಪ ಅಂದರೆ, ನ್ಯಾಯಾಧೀಶರಾಗಿ ಯಾರು ಕುಂತಿರ್ತಾರ ಅಂತಂದರೆ, ನ್ಯಾಯಾಧೀಶರಾಗಿ ತಿರುಪತಿ ತಿಮ್ಮಪ್ಪ, ಈ ಕಡೆ ಬ್ರಾಹ್ಮಣ ಕಡ ಬ್ರಾಹ್ಮಣ, ಆ ಕಡೆ ನಮ್ಮ ರಾಯರು. ಕೇಳ್ತಾರ ಯಾಕಪ್ಪ ಬಂದಿದ್ದೀನ ಅಂತ ಕೇಳ್ತಾರ. ಹಿಂಗ ಎಲ್ಲರಿಗೆ ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದ್ರೆ ಅನುಗ್ರಹ ಮಾಡೇ ಮಾಡ್ತಾರ, ಆದರೆ ನನಗೆ ರಾಯರ ಅನುಗ್ರಹನೇ ಮಾಡಿಲ್ಲ, ನನಗೆ ರಾಯರ ಸೂಚನೆ ಕೊಟ್ಟಿಲ್ಲ ಅಂತ ಕೇಳಿ ನೀವು ಸ್ವಲ್ಪ ಭಕ್ತನ ಅಂತ ರಾಯರಿಗೆ ಹೇಳ್ತಾರೆ. ಅವಾಗ ಏನಂತಾರ, ತಿರುಪತಿ ತಿಮ್ಮಪ್ಪ ಏನಂತಾರ, ರಾಯರನಿಗೆ ಅದನ್ನು ಯಾಕಪ್ಪ ಅವ್ನಿಗೆ ಫಲ ಕೊಟ್ಟಿಲ್ಲ ಅಂತ ಕೇಳಿದಾಗ, ಅವನ್ನೇ ಕೇಳಪ್ಪ ಎಂಥ ಫಲ ಇಟ್ಕೊಂಬಂದನ ಗುರು ಅಂತ ದೇವ್ರನ್ನ ಕೇಳ್ತಾನೆ. ತಿರುಪತಿ ತಿಮ್ಮಪ್ಪನೇ ಕೇಳ್ತಾನೆ, ಏನಪ್ಪ ಅಪೇಕ್ಷಿತ ಫಲ ಏನಪ್ಪ ಅಂತಂದಾಗ, ಅವಾಗ ನಾನು ಮೈಸೂರಿನ ರಾಜನಾಗಬೇಕು. ಯಪ್ಪ ಇಂತಹ ದೊಡ್ಡ ಫಲ ಕೇಳಕತ್ತಾನ ರಾಯರನ್ನ. ಮೈಸೂರಿನ ರಾಜನಾಗ್ಬೇಕಂತೆ, ಮೈಸೂರು ರಾಜ ಒಡೆ ಆಗ್ಬೇಕಂತೆ. ಆ ಫಲನ ಇಟ್ಕೊಂಬಂದು ರಾಯರ ಹತ್ರ ಕೇಳ್ತಾನೆ. ಅವಾಗ ಏನಂತಾನ, ಅವಾಗ ರಾಯರು ಹೇಳ್ತಾರೆ ಏನಂತಂದ್ರೆ, ಈ ಭಕ್ತ ನಾನು ಬರೀ ರಾಜನಾಗಬೇಕು, ರಾಜನಾದರೆ ಹೆಂಗಿರ್ತೀನಿ ಅದು ಬರೀ ಆಫರ್ ಮಾಡ್ಕೊತಾ ಇರ್ತಾನೆ. ರಾಯರ ಬೃಂದಾವನ ಪ್ರದಕ್ಷಿಣೆ ಆಗ್ಬೋತೀನಿ, ರಾಜೇಂದ್ರ ಹಿಂಗಿರ್ತೀನಿ ಅಂತ. ಇನ್ನೂ ಒಂದು ಅಂದರೆ ರಾಯರ ಸ್ತೋತ್ರ ಹೇಳ್ತಾರಲ್ಲ, ಏನಪ್ಪ ಅಂದರೆ ಈ 2 ಲಕ್ಷಗಳನ್ನು ಎಗ್ರಿಸಿಬಿಟ್ಟಿರ್ತಾನೆ. ಯೋ ಭಕ್ತ್ಯ ಗುರು ರಾಘವೇಂದ್ರ ಚೆನ್ನದ್ವಂದಂ ಸ್ಮರಣೆಯಪ್ಪ ಇಟ್ಟದ ಭಕ್ತಿ ಪೂರ್ವಕಂ. ಈ ಸ್ತೋತ್ರ ಐತಲ್ಲ, ಇದು ಏನಪ್ಪ ಅಂದರೆ ನಾವು ಭಕ್ತಿಯಿಂದ ರಾಯರನ್ನ ನಮಸ್ಕಾರ ಮಾಡಿದ್ರೆ ರಾಯರು ನಮಗೆ ಫಲ ಕೊಡ್ತಾರೆ. ಅದೊಂದು ಈ ಸ್ತೋತ್ರದ ಮಹಿಮೆ. ಇದು ಯಾರೇ ಪಡಿಣೆ ಮಾಡ್ಬೋದು. ಈ ಬ್ರಾಹ್ಮಣ ಅದನ್ನು ಹೆಗ್ರಿಸಿದ್ದ, ಅದು ರಾಯರು ಹೇಳ್ತಾರೆ. ಇವನಿಗೆ ರಾಜನಾಗಬೇಕು ಅನ್ನೋದೈತೆ ಬಿಟ್ಟರೆ ಭಕ್ತಿ ಇಲ್ಲ, ಏನೂ ಇಲ್ಲ. ಬರೀ ಸ್ತೋತ್ರನ 2 ಲೇನಿ ಹೆಗ್ರಿಸಿ ಪ್ರದಕ್ಷಿಣೆ ಮಾಡ್ತಾ ಇದ್ದ. ಅವನಿಗೆ ಬರೀ ಅವನೇ ಆಫರ್ ಮಾಡ್ಕೊಂಡೆ, ನನ್ನ ರಾಜನಾರೇ ಹೆಂಗಿರ್ಬೇಕು, ನನ್ನ ಮೈಸೂರು ಒಡೆಯನಾರ ಹೆಂಗಿರ್ಬೇಕು ಅಂತ ಆಫರ್ಮೇಷನ್ ಮಾಡ್ಕೊಂಡಿದ್ದ. ನನ್ನ ಬೃಂದಾವನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂತ ತಿರುಪತಿ ತಿಮ್ಮಪ್ಪಗೆ ಅವಾಗ ರಾಯರು ಹೇಳ್ತಾರೆ, ಏನಪ್ಪ ನೀನು ನಿಜ ಅಂದ್ರೆ
ಅವಾಗ ಗುರುಗಳೇ ಹೂನಪ್ಪ, ರಾಯರು ಹೇಳಿದ್ದು, ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು ನಿಜ, ನಾನು ಬರೀ ಆಫರ್ ಮಾಡ್ಕೊತಿದ್ದೆ, ನನಗೆ ಭಕ್ತಿ ಬಂದಿಲ್ಲ ಅಂತಂದಾಗ ಅವಾಗ ಏನು ಹೇಳ್ತಾರಪ್ಪ ಅಂತಂದರೆ, ಸ್ವಪ್ನದಲ್ಲಿ ತಿರುಪತಿ ತಿಮ್ಮಪ್ಪ ಇನ್ನು ಮುಂದೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಭಕ್ತಿಯಿಂದ ಸೇವೆ ಮಾಡು, ರಾಯರಿಗೆ ಅನುಗ್ರಹ ಮಾಡ್ತಾರ ಅಂತ ಐತೆ. ಆಮೇಲೆ ಇವ್ರಿಗೊಂದು ಶಿಕ್ಷೆ ಆಗ್ತಾರ, ತಿರುಪತಿ ಇವ್ರು 108 ಜಡಿ ಹೇಡುಗಳು ಬಿಡ್ಬೇಕು ಅಂತ ಹೇಳ್ತಾರೆ. ಅವ್ರು 108 ಜಡಿ ಹತ್ರ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆಗತ್ತರ ಅಲ್ಲಿಂದ ಏನು ಮಾಡಿದ್ರೆ ಮತ್ತು ಮಂತ್ರಾಲಯಕ್ಕೆ ಕೊಟ್ಟು ಬಂದು ಯಥಾರೀತಿಯಾಗಿ ರಾಯರ ಸೇವೆ ಸ್ಟಾರ್ಟ್ ಮಾಡ್ತಾರೆ, ಭಕ್ತಿಯಿಂದ ಸ್ಟಾರ್ಟ್ ಮಾಡ್ತಾರೆ. ರಾಯರ ಸೇವೆ ಭಕ್ತಿಯಿಂದ ಸ್ಟಾರ್ಟ್ ಮಾಡಿದಾಗ ಅವತ್ತು ರಾತ್ರಿ ರಾಯರ ಸ್ವಪ್ನದಲ್ಲಿ ಬಂದು, ನಿನಗೆ ಈ ಜನ್ಮದಲ್ಲಿ ರಾಜಯೋಗ ಇಲ್ಲಪ್ಪ, ಮುಂದಿನ ಜನ್ಮದಲ್ಲಿ ನಿನಗೆ ರಾಜಯೋಗ ಇದೆ ಅಂತ ಹೇಳಿ ರಾಯರು ಅವನಿಗೆ ಅನುಗ್ರಹ ಮಾಡ್ತಾರೆ, ಅವನಿಗೆ ಸೇವೆ ಮಾಡೋಕ್ಕಂತ. ನೆಕ್ಸ್ಟ್ ಮುಂದೆ ಜನ್ಮದಲ್ಲಿ ಅವನು ಯಾರಪ್ಪ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇವಾಗ ನಾವೇನು ನೋಡ್ತೀವಲ್ಲ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರೇ ಹಿಂದೆ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿ ಇದೆಲ್ಲ ಮಾಡಿದ್ದು ಅವರೇ, ಆ ಬ್ರಾಹ್ಮಣನೇ. ನೆಕ್ಸ್ಟು ಮುಂದಿನ ಜನ್ಮದಲ್ಲಿ ರಾಜರು ಹೇಳಿರ್ತಾರೆ, ನೀನು ಈ ಜನ್ಮದಲ್ಲಿ ನೀನು ರಾಜಯೋಗ ಇಲ್ಲಪ್ಪ, ನೆಕ್ಸ್ಟ್ ಬರೋ ಜನ್ಮದಲ್ಲಿ ನೀನು ರಾಜಯೋಗ ಐತೆ ಅಂತ. ಆವಾಗ ನೆಕ್ಸ್ಟ್ ಬರೋ ಜನ್ಮದಲ್ಲಿ ಅವನು ಮುಮ್ಮಡಿ ಕೃಷ್ಣರಾಜ ಒಡೆಯರಾಗಿ, ಅದಕ್ಕೆ ಮೈಸೂರು ಅರಮನೆಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದರೆ ಮಂತ್ರಾಲಯಕ್ಕೆ ಎಷ್ಟು ಮಹತ್ವ ಲಿಂಕ್ ಅಂದರೆ ಅಷ್ಟೆಲ್ಲ ಇದೆ. ಇದರ ಕತೆ ಹೆಂಗೆ ತಿಳಿದು ಬರ್ತಪ್ಪ ಅಂದರೆ, ಮಂತ್ರಾಲಯದಲ್ಲಿ ಇಬರಾಂಪುರ ಅಂತ ಒಂದು ಊರಿದೆ. ಅಲ್ಲಿ ಅಪ್ಪಾರವ್ರ ಅಂತ ಒಬ್ಬ ವ್ಯಕ್ತಿ ಇದ್ರು. ಅವರು ರಾಯರನ್ನ ಸ್ತೋತ್ರ ಮಾಡಿ, ರಾಯರನ್ನ ಕೊಂಡಾಡಿ, ರಾಯರನ್ನ ಏನಂತಂದರೆ ರಾಯರು ಅವ್ರಿಗೆ ಒಂದು ಸೂಚನೆ ಕೊಡ್ತಾಯಿದ್ರು, ಇಂಥವ್ರು ಹಿಂಗೆ ಮಾಡಿದ್ದಾರೆ ಅಂತ. ಒಂದು ದಿನ ಈ ಅಪ್ಪ ಅವರು ಏನಾಗಿರ್ತಾರೆ, ಮೈಸೂರಿಗೆ ಹೋಗಿರ್ತಾರೆ. ಮೈಸೂರಿಗೆ ಹೋದಾಗ ಅಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯವರು ಕರೆಸಿರ್ತಾರೆ. ಆವಾಗ ಈ ಅಪ್ಪರವರು ಹೇಳ್ತಾರೆ, ಹಿಂಗ ನೀನು ಹಿಂದಿನ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆ ಮಾಡಿದ್ದಿ, ವೆಂಕಟನಾಮಾಚಾರ್ಯರು ನೀನು ಬ್ರಾಹ್ಮಣ ಆಗಿ ನಿನಗೆ ಸೇವೆ ಮಾಡಿದ್ದಕ್ಕೆ ನಿನಗೆ ರಾಜಯೋಗ ಇದ್ದೀರಾ. ನೆಕ್ಸ್ಟ್ ಹಿಂದಿನ ದಿನದಲ್ಲಿ ಈ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿನಗೆ ರಾಜಯೋಗ ಅನುಗ್ರಹ ಮಾಡಿದ್ದಾರೆ, ಅದಕ್ಕೆ ಇವತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರಾಗಿ ಅಂತ ಹೇಳ್ತಾರೆ. ಈಗ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರು ರಾಜರಾಗಿರುವಂಥ ರಾಯರು ಮನಸ್ಸು ಮಾಡಿದ್ರೆ ಎಂಥವ್ರನ್ನ ಹೆಂಗಾದರೂ ಮಾಡ್ಬೋದು ಎಂಬ ಹೇಳೋಕ್ಕೆ ಇದು ಒಂದು ಕತೆ ಅಲ್ಲ, ಇದು ರಿಯಲ್. ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾವು ನೋಡ್ತೀವಲ್ಲ, ಅವ್ರದ್ದೇ ಇದು. ಅವರೇ ಹಿಂದಿನ ಕಾಲದಲ್ಲೇ ರಾಯರ ಸೇವೆ ಮಾಡಿ ಈ ಜನ್ಮದಲ್ಲಿ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತ ಅಷ್ಟು ಕೀರ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾ, ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ನಂಜನಗೂಡಿನಲ್ಲಿರುವಂತಹ ಮಠ, ರಾಘವೇಂದ್ರ ಸ್ವಾಮಿಗಳ ಮಠ, ಅದು ಅಲ್ಲಿ ವಿಗ್ರಹ ರೂಪದಲ್ಲಿ ಅಲ್ಲಿ ಏನಪ್ಪ ಅಂದರೆ ರಾಯರನ್ನ ಇದು ಬೃಂದಾವನ ರೂಪದಲ್ಲಿ ರಾಯರನ್ನ ಪೂಜೆ ಮಾಡಲ್ಲ, ವಿಗ್ರಹ ರೂಪದಲ್ಲಿ ರಾಯರನ್ನ ಪೂಜೆ ಮಾಡ್ತಾರೆ. ಅದು ಹೆಂಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಾಗೆ ಅಲ್ಲಿ ಒಬ್ಬ ತಪಸ್ಸು ಮಾಡ್ತಿದ್ರು, ಆ ವ್ಯಕ್ತಿ ಅದಷ್ಟು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ, ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ದಾತ್ರೆ ನಮಸ್ತೆ ಗುರು ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭು. ಶ್ರೀಕೃಷ್ಣಾರ್ಪಣಮಸ್ತು.